ಹಾ ರಿಕ್ಕಿ ನಿಂತಾನಿಲ್ಲೇ ಇಲ್ಲೆದಕ್ಕೆ ಬಂದು ನಿಂತಾನಿವ. ಹೇ ರಿಕ್ಕಿ ರಿಕ್ಕಿ. ಹಾಂ, ಯಾರ ನಾನು ಕರೆಯಾಕತ್ತಾರಲ್ಲ? ಯಾರು ಇವರು? ನನ್ನ ಹೆಸರಿನಲ್ಲ ಗೊತ್ತೈತೇನೆ ಇವ್ರಿಗೆ? ಯಾರೀ ನೀವು? ನೀವ ಅನ್ರಿ ನಾನು ಕರ್ತಿದ್ದು? ರಿಕ್ಕಿ ನಾನಾ ಕರ್ದಿದ್ದು. ಇಲ್ಲೇನು ಮಾಡಾತಿ? ಏ, ನಾ ಏನು ಮಾಡತ್ತೀನಿ ಅಂತ ನಿಮಗೆ ಯಾಕೆ ಹೇಳ್ಬೇಕು? ನೀವು ಯಾರದಿರಿ? ನಿಮಗೆಲ್ಲ ನಾ ಯಾಕೆ ಹೇಳ್ಬೇಕು? ಯಾರು ನೀವು? ಹೇ ರಿಕ್ಕಿ, ನಿಮ್ಮ ಮನೆ ಬಾಜು ಹುಡುಗ ರತ್ನಕಂಟಿ ಮಗ ಅದನಿ. ಹಾಂ, ರತ್ನ ಆಂಟಿಯಾ? ಯಾರು ರತ್ನಕಂಟಿ? ಯಾರು? ನನಗೇನು ಗೊತ್ತಿಲ್ಲ. ಅಯ್ಯೋ ಮಾರಾಯ, ನಾನು ನಿಮ್ಮ ಸರ್ ಮನಿ ಐತಲ್ಲ, ಸರ್ ಮನಿ, ಅವ್ರ ಮನಿ ಮುಂದೆ ರತ್ನ ಆಂಟಿ ಅಂತ ಅದಾರಲ್ಲ, ರತ್ನ ಆಂಟಿ ಅವ್ರ ಮಗ ಅದೀನಿ. ಹಾಂ, ಹಂಗಿದ್ರಿ ನಿನಗೆ ನನ್ನ ಮನೆ ಗೊತ್ತೈತಿ, ನಾ ಎಲ್ಲಿರ್ತೀನಿ ಅನ್ನೋದು ಗೊತ್ತೈತಿ. ಗೊತ್ತಿರೋದಕ್ಕಲೇ ರಿಕ್ಕಿ ಮಾತಾಡ್ಸಿದ್ ನಿನ್ನ, ಅದಕ್ಕೆ ಇಲ್ಲೇನು ಹುಡ್ಕಾಕತ್ತಿ ಅಂತ ಕೇಳಿದ್ದು. ಹಾಂ, ನಿಮಗೆ ಗೊತ್ತೈತಿ ನಮ್ಮ ಮನೆ ಎಲ್ಲೈತಂತಂದು? ನಾ ಎಲ್ಲಿರ್ತೀನಂತ ನಿನಗೆ ಗೊತ್ತೈತಿ? ಎಲ್ಲ ಗೊತ್ತೈತಿ, ಅದ ಹೇಳು, ಇಲ್ಲಿ ಯಾಕೆ ನಿಂತಿ ಹೇಳು, ಏನಾಯ್ತು? ಹೇ, ತಪ್ಪು ತಿಳ್ಕೊಬೇಡ ಪ್ಲೀಸಾ. ನಮ್ಮ ಮನೆಗೆ ನೀವು ಒಂಚೂರು ಕರ್ಕೊಂಡು ಹೋಗ್ತೀನಿ. ನನ್ನ ಒಂದು ಸ್ವಲ್ಪ ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಡ. ಯಾಕೆ ಏನಾಯ್ತು? ಯಾಕೆ ಮನೆಗೆ ಹೋಗಲ್ಲ? ಅಯ್ಯೋ, ನನ್ನ ಮನಿನ ಕಳ್ಕೊಂಬಿಟ್ಟಿನಿ ನಾನು. ಅವಾಗಿಂದ ಹುಡ್ಕಾಕತ್ತೀನಿ, ಮನಿನ ಕಾಣವಲ್ದು, ಎಲ್ಲೈತಿ ಎಲ್ಲೈತಿ ಅಂತಂದು. ಅದಕ್ಕೆ ನೀ ಬಂದು ಮಾತಾಡ್ಸಿದಲ್ಲ, ಭಾಳ ಚಲೋ ಆಯಿತು. ಒಂದು ಸ್ವಲ್ಪ ಮನೆಗೆ ಹೋಗಿ ಕರ್ಕೊಂಡು ಬಿಟ್ಬಿಡ ನನಗೆ. ನಿನಗೆ ಯಾರಿಗೂ ಹೇಳ್ಬೇಡ, ಮತ್ತು ಹಿಂಗೆ ರಿಕ್ಕಿ ಮನೆ ಹುಡ್ಕಾಕತ್ತಿದಂತೇಳಿ. ನನಗೆ ಇನ್ಸಲ್ಟ್ ಆಗ್ಬಿಡ್ತೈತಿ ನನಗೆ. ಅಯ್ಯೋ ಕರ್ಮಾನ, ನಿನ್ನ ಮನೆ ನೆನಪಿಲ್ಲ ಮಾರಾಯ. ಅಯ್ಯೋ, ಇದಂತ ದೇವ್ರು ನಿನಗೆ ತಲೆ ಸೃಷ್ಟಿ ಮಾಡಿಬಿಟ್ಟನ ಏನ. ಸರಿ ನಡಿ ಹೋಗೋಣ, ಮನೆಗೆ ಬಿಟ್ಟು ನಾನು ಕಾಲೇಜಿಗೆ ಹೋಗ್ತೇನಂತ, ಬಾ. ಆಯಿತು, ನನ್ನ ಮನೆಗೆ ಬಿಡ. ಬಾ ನಡಿ ಹೋಗೋಣ ಮತ್ತೆ. ಓಯ್, ಬರೀ ಮಾತಾಯ್ತಲ್ಲ ನಿಂದು. ಮನಿ ಖಾಲಿ ಮಾಡ್ತೀನಿ ಅಂತ. ನಡಿ ಮತ್ತೆ ಮನಿ ಖಾಲಿ ಮಾಡ್ಕೊಂಡು ನಡಿ. ಮಕ್ಕಳನ್ನ ಬಿಟ್ಟು ಹೋಗು, ನೋಡ್ಕೋತೀನಿ. ಎಲ್ಲಾದ್ರೂ ಕರ್ಕೊಂಡು ಹೋಗು. ನಡಿ, ಮನಿ ಬಿಟ್ಟು ಹೋಗು. ಅಯ್ಯೋ, ಹೋಗ್ತೀನಿ ರೀ. ಅಲ್ಲೇ ಹೊರಗೆ ಹುಡುಗರು ಆಟ ಆಡಕತ್ತಾರ್ರಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಂತ. ಯಾಕಂದ್ರೆ ನೀವು ಮಾಡಿರುವಂತಹ ಈ ಪೌರುಷತ್ವ ಮಕ್ಕಳಿಗೆ ಗೊತ್ತಾಗಬಾರ್ದಂತೇಳಿ ಅವ್ರನ್ನ ಹೊರಗೆ ಬಿಟ್ಟಿನಿ. ಆ ಕಡೆಯಿಂದ ಆ ಕಡೆನ ಕರ್ಕೊಂಡು ಹೋಗ್ತೀನಂತ. ತಡ್ರಿ, ನಾ ಹೋಗ್ತೀನಂತ ಮನೆ ಬಿಟ್ಟು. ಯವ್ವ ಮಗಳ, ಬ್ಯಾಡ್ ತಡಿಬೇ. ಏ ಗಿಡ್ಡಿ, ನೀ ಸುಮ್ ಕುಂದ್ರ. ಆಕಿ ನನ್ನ ಮಗಳದಾಳ, ಆಕಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಸುಮ್ ಇರು. ರೀ, ಮನೆ ಬಿಟ್ಟು ಹೋಗಾಕತ್ತಾಳಕ್ಕಿ. ಗೊತ್ತೈತಿಲೇ ಗಿಡ್ಡಿ, ಸುಮ್ ಇರು. ನನ್ನ ಮಗಳು ಏನೋ ಒಂದು ಮಾಡಾಕತ್ತಾಳ. ತಡಿ. ಅಪ್ಪ, ನಿಂಗೂ ಗೊತ್ತಾತನ? ಮಗಳ, ನೀ ನನ್ನ ಮಗಳಲ್ಲ ಅನ್ಬಿ. ನೀ ಹೆಂಗ್ ವಿಚಾರ ಮಾಡ್ತೀಯ ಅನ್ನೋದು ನನಗೆ ಗೊತ್ತಾಗಲ್ಲನ. ಅದ ಕಾಯಕತ್ತೀನಿ. ಮಾಡು. ಹೋಗು, ಮನಿ ಬಿಟ್ಟು ಹೋಗು. ಹೋಗಿ ಬರತೀನ ಏನಾರಂದ ಮಾತಾಡ. ಅಲ್ರಿ, ನನ್ನ ಮಗಳು ಯಾಕ್ರಿ ಇಷ್ಟು ಖುಷಿಯಾಗಿ ಬ್ಯಾಗ್ ತಗೊಂಡು ಹೊಂಟಾಳ? ತಡಿಲಿ ಗಿಡ್ಡಿ, ಐತಿ ನೋಡಿ ಈಗ ಟ್ವಿಸ್ಟ್. ಏನೋ ಅಪ್ಪ ಮಗಳದ್ದು ತಿಳಿಯವಲ್ದು. ತಡಿ. ಹೋಗಿ ಬರ್ತೇನ್ರಿ. ಬರ್ರಿ ಮಕ್ಕಳ, ಹೋಗಿ ಬರೋಣ. ಊರಿಗೆ ಹೋಗುನ್ ಬರ್ರಿ. ಅಯ್ಯೋ, ಬಂದ್ಬಿಟ್ರನ? ಬ್ಯಾಡ್ ತಡ್ರಿವಾ, ಇಲ್ಲೇ ಆಟ ಆಡ್ರಿ, ಹೋಗೋಣಂತ ಆಮೇಲೆ ಊರಿಗೆ. ಹಾಂ, ಈಗ ಏನು ನಾಟಕ ಮಾಡಕತ್ತಾಳ ಇಲ್ಲಿ ನಿಂತ್ಕೊಂಡು? ಇನ್ನು ತಲೆಗಿರಿ ಕೆಟ್ಟೈತ ಹೆಂಗೆ ಈಕಿಗೆ? ಹೋಗುನು ಹೋಗೋಳು, ಇಲ್ಲೇ ನಿಂತಾಳ. ಏನು ತಲೆ ಹುಳ ಓಡಕತ್ತೈತಿ ಈಕಿಗೆ? ಹಲೋ ಮಿಸ್ಟರ್ ಶಂಕರ್ ಅವರೇ. ಹಾ, ಯಾಕಲೆ ಹೆಸರು ಹಿಡಿದು ಕೂಗ್ತೀಯಲ್ಲ? ಹೇಳ್ತೀನಿ ರೀ ಶಂಕರ್. ಅಪ್ಪ, ಹೇಳ್ರಿ ಇವ್ರಿಗೆ ಮನಿ ಯಾರ ಹೆಸರಿನ್ಯಾಗ ಇತ್ತು ಅಂತಂದು. ಅಯ್ಯೋ ಮಗಳ, ನಾನು ನಿನ್ನ ಹೆಸರಲ್ಲಿ ಎಲ್ಲನ ರಿಜಿಸ್ಟರ್ ಮಾಡಿಸಿದ್ದು. ಈ ನನ್ನ ಅಳಿಯ ಮರ್ತಾನ ಅನ್ಸುತ್ತ. ಮಗಳ, ಬೇಕ ತರಿಸ್ಲೇನ ಅದನ್ನ? ನಿನ್ನ ಹೆಸರಲ್ಲೇ ಮಾಡಿಸಿದ್ದು. ಯಪ್ಪ, ಇಷ್ಟು ಹೇಳ್ದಿಲ್ಲ ಸಾಕು ಬಿಡೋ ಇವ್ರಿಗೆ. ನೋಡಲ್ಲೇ ಮುಖ ಹೆಂಗಾಗೈತಿ. ಹೆಂಗಪ್ಪ, ಒಳಗೆ ಮಾತಾಡೋಣ ಏನು ಇಲ್ಲೇ ಮಾತಾಡೋಣ? ಏನು ನಡೆಸಿರಿ ಇಬ್ರು ಇಲ್ಲೇ? ಏನು ಮಾಡಾಕತ್ತಿಲ್ಲ ನೀನು? ಹೋಗ ಮನೆ ಬಿಟ್ಟು ತೊಲಗು, ಇಲ್ಲದಕ್ಕೆ ನಿಂತಿ. ಓಹೋ, ಇನ್ನೂ ಅರ್ಥ ಆಗಿಲ್ಲಪ್ಪ ಇವನಿಗೆ. ಇರು ರಾಜ್ಕುಮಾರ, ಇರು. ಹೇ, ನೀ ಹೋದಂತ ಕೆದಕ್ಕೆ ಒಳಗೆ ಬಂದಿ, ಮತ್ತದು ನನ್ನ ಮುಂದೆ ಚೇರ್ ಮೇಲೆ ಕುಂದಿರ್ತೀಯ? ಎಷ್ಟರ ಸೊಕ್ಕಿರ್ಬೇಕಲ್ಲ ನಿನಗ. ನಾನೇನಾರ ಹೊರಗೆ ಮಾತಾಡಿದ್ರ ನಿನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಿ ಹೋಗಿತ್ತು.
ಅದಕ್ಕೆ ಒಳಗೆ ಬಂದು ಮಾತಾಡಕತ್ತೀನಿ. ಶಭಾಷ್ ಮಗಳ, ಶುರು ಹಚ್ಕೋ ಇನ್ನ. ಹ್ಞೂಪ್ಪ, ಇನ್ನು ಮೇಲೆ ತೋರಿಸ್ತೀನಿ. ಏನ್ ತೋರಿಸ್ತಿಲ್ಲ ನೀನ? ಏನ? ಅಯ್ಯೋ, ಅವಾಗಲೇ ಒಂದು ಮಾತು ಹೇಳಿದೆ, ನೆನಪೈತೇನ? ಏನ್ ಮಾತ? ಏನ್ ನಿಂದು? ಮನಿ ಬಿಟ್ಟು ಹೋದಕ್ಕೆ ಬಂದು ಒಳಗೆ ಕೂತಕ್ಕೆ ನೀನು, ನಾಚಿಕೆ ಬಿಟ್ಟು ನಿಂತಕ್ಕೆ ನೀನು, ಇಲ್ಲಿ ಬಂದು ಮತ್ತೆ ನನಗೆ ಮಾತು ಹೇಳಿದ್ ನೆನಪೈತನ ಅಂತ ಕೇಳ್ತೀಯಲ್ಲ? ಎಂತ ಹೆಣ್ಣದಿ ನೀನು? ಮತ್ತೆ ಸ್ವಾಭಿಮಾನ ಅಂತಿಕಿ, ಸ್ವಾಭಿಮಾನ. ವೆರಿ ವೆರಿ ಗುಡ್ ಶಂಕರ್ ಅವರೇ. ಏನು ಹೇಳಿದೆನಾ? 3 ಹೊತ್ತು ಊಟ ಮಾಡಿ ಹಾಕ್ತೀರಿ, ದುಡ್ದು ಹಾಕ್ತೀರಿ ತಿನ್ನಾಕ ಅಂದೆ. ಆದ್ರೆ ಈ ಮನೆ ನಿಮ್ದಂತ ಹೇಳಿದ್ನೇನು? ವೆರಿ ಗುಡ್ ಶಂಕರ್ ಅವರೇ. ಈ ಮನೆ ನಂದು, ಅಂದರೆ ನಮ್ಮಪ್ಪ ಕೊಟ್ಟಿರೋದು, ನಿಮಗಲ್ಲ. ನೀವು ದುಡಿದಷ್ಟೇ ಹಾಕ್ತಾ ಇದ್ದೀರಾ, ಅದು 3 ಹೊತ್ತು ಊಟಕ್ಕಷ್ಟೇ, ಮತ್ತೇನಿಲ್ಲ. ಈ ಮನೆ ನಂದು, ನಮ್ಮಪ್ಪ ಕೊಟ್ಟಿದ್ದು. ನೆನಪಾಯ್ತಾ? ಇವಾಗ ಹೇಳ್ತಿದ್ದೀನಿ ಕೇಳಿ. ಈ ಮನೆ ಇರೋದು ನನ್ನ ಹೆಸರಲ್ಲಿ, ನಿಮ್ಮ ಹೆಸರಲ್ಲಲ್ಲ. ಏನೋ ಹೊಲ ಏನೋ ಮಾರಿಸ್ಬಿಟ್ರಿ, ನನಗೂ ಗೊತ್ತಿರಲಿರದೆ ಮಾರಿಬಿಟ್ಟೆ. ಬಟ್ ಈ ಮನೆ ಇರೋದು ನನ್ನ ಹೆಸರಲ್ಲೇ, ನಮ್ಮಪ್ಪ ನನ್ನ ಹೆಸರಲ್ಲೇ ಮಾಡಿದಾನ, ನಿಮ್ಮ ಹೆಸರಲ್ಲಲ್ಲ. ನೆನಪಾಯ್ತಾ? ಶಂಕರ್ ಅವರೇ, ಬಾಯಿ ಮುಚ್ಚಿ. ಊರಲ್ಲಿರೋ ಎಲ್ಲ ಸೊಳ್ಳೆಗಳು ನಿಮ್ಮ ಬಾಯಲ್ಲಿ ಹೋಗ್ತಾ ಇವೆ. ಓಹೋ, ಇದು ನನ್ನ ಬುದ್ಧಿಗೆ ಬರಲೇ ಇಲ್ಲ ನೋಡಿದು. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರು, ನೀವು ಸುಮ್ಮ ಕೂತಿದ್ರಿ. ಆದರೆ ನನಗೆ ನೆನಪೈತಲ್ಲ, ನಮ್ಮಪ್ಪ ನಮ್ಮವ್ವ ಕೊಟ್ಟಿದ್ದು ಅನ್ನೋದು. ನಿನಗೆ ಹೆಂಗೆ ನೆನಪಿರ್ತೈತಿ? ನೀನೇನು ದುಡಿದು ಮಾಡ್ಕೊಂಡಿರೋಂಥ ಗಂಡಸದೇನು ನೀ? ನಮ್ಮಪ್ಪ ಕೊಟ್ಟಿದ್ದು ಮನೆಯೊಳಗೆ ಬಿದ್ದು ಒದ್ದಾಡಿದಿ. ಹೋಗು, ನಿನ್ನ ಜಾನು ಹತ್ರನೇ ಹೋಗು. ನನಗೇನು ನಿನ್ನ ಅವಶ್ಯಕತೆ ಇಲ್ಲ. ಹೋಗಬಹುದು, ಧಾರಾಳವಾಗಿ ಹೋಗು. ಗಂಗಾ, ಈ ಪ್ರಾಯಶ್ಚಿತ್ತ ನಿನಗಾಗ್ತದ, ನೆನಪಿಟ್ಕೋ. ಇಷ್ಟು ಗಂಡನಿಗೆ ಅವಮಾನ ಮಾಡಬಾರ್ದು. ಐ ನನ್ನ ಮಗಳ, ಐ ನನ್ನ ಬಂಗಾರ, ಎಷ್ಟು ಶಾಣೆ ಅದೀಯವ್ವ ನೀನು. ಈ ನನ್ನ ಮಗನಿಗೆ ಹಿಂಗ ಆಗ್ಬೇಕಾಗಿತ್ತು. ಅಳಿಯ, ಮನೆ ತೊಳೆಯ, ಹೋಗಪ್ಪ. ಮನೆ ಬಿಟ್ಟು ಹೋಗ್ತೇನ? ಏನ ಕತ್ತು ಹಿಡಿದು ಆಚೆ ದಬ್ಬಬೇಕಾ? ಮಾವಾರ, ನಿಮ್ಮ ಮಗಳಿಗಂತೂ ಬುದ್ಧಿ ಇಲ್ಲ, ಎಲ್ಲ ಬಿಟ್ಟು ನಿಂತಾಳ. ನಿಮಗೂ ತಲೆ ಕೆಟ್ಟತನ? ದೊಡ್ಡವರಾಗಿ ಬುದ್ಧಿ ಮಾತು ಹೇಳಿ ಅನುಸರಿಸ್ಕೊಂಡು ಹೋಗಂತ ಹೇಳ್ರಿ ನಿಮ್ಮ ಮಗಳಿಗೆ. ಗಂಡಸು ಅಂದ್ರ ಒಂದಲ್ಲ ಅಂತ 108 ಚಟ ಮಾಡ್ತಾನ. ಅದನ್ನ ನೀವು ಹೇಳ್ಬೇಕು ನಿಮ್ಮ ಮಗಳಿಗೆ. ಅದು ಬಿಟ್ಟು ನಾ ಮಾಡೋದು ತಪ್ಪಂತ ಹೇಳ್ತಿರಲ್ಲ. ಹೌದಪ್ಪ, ಗಂಡ್ಸ ಅನ್ನವ 108 ಚಟ ಮಾಡ್ತಾನ, ಆದ್ರ ಹೆಂಗಸನ್ನ ಇಟ್ಕೊಂಡು ಅಡ್ಡಾಡಲ್ಲ. ಹೋಗ್, ಭಾಳ ಶಾಣೆ ಅದಿ. ಮತ್ತ ಇಂಥದಕ್ಕೇನಾರ ಸಪೋರ್ಟ್ ಮಾಡಿ ಮಾತಾಡಿದ್ರ ನನ್ನ ತಗೊಂಡು ಹೊಡೆದಾಳ ನನ್ನ ಹೆಂಡತಿ. ಹೋಗ್, ಭಾಳ ಶಾಣೆ ಅದಿ, ಹೋಗ್. ಹೋಗ್ರಿ, ಮನೆ ಬಿಟ್ಟು ಹೋಗ್ರಿ. ಇನ್ನು ಮುಂದೆ ಈ ಮನೆ ಆಗಲಿ, ನನ್ನ ಮಕ್ಕಳಾಗಲಿ, ನಾನಾಗಲಿ ನಿಮಗೆ ಸಂಬಂಧ ಇಲ್ಲ. ಈ ಸಂಬಂಧ ಇಲ್ಲಿಗೆ ಮುಗೀತು. ಹೋಗ್ರಿ ಇನ್ನ. ಅಪ್ಪ, ಅವ್ವ ಕೂತ್ಕೋರಿ. ಒಂದು ಸ್ವಲ್ಪ ಚಹಾ ಮತ್ತು ನಾಷ್ಟ ತೊಗೊಂಬರ್ತೀನಿ. ಮಾಡಿ ಇಟ್ಟಿದ್ದೆ, ನಾನು ಈಗ ಹಾಕೊಂಬರ್ತೀನಿ. ಕೂಡ್ರಿ. ಹಾ ಮಗಳ, ಹಾಕೊಂಬಾಮ. ಇವಾಗ ಹೊಟ್ಟಿ ತುಂಬ ತಿಂತೀನಿ ಮಗಳ. ಹೋಗಿ ಹಾಕೊಂಬಾಯವ್ವ. ಅಯ್ಯೋ, ನೀವೇನು ಮುಖ ನೋಡ್ಕೊಂಡು ನಿಂತೀರಿ? ಹೋರಿ ಮನೆ ಬಿಟ್ಟೆ. ನಾ ಏನು ನಿಮಗೆ ನಾಷ್ಟ ಮಾಡಿಲ್ಲ, ಚಾನೂ ಮಾಡಿಲ್ಲ. ಓರಲ್ಲೇ ನಿನ್ನ ಜಾನೋ ಕಡೆ ತಿನ್ಕೊಂಡು ಬೀಳ್ರಿ. ಇಷ್ಟರ ನಾಟಕ ಮಾಡಕತ್ತೀರಲ್ಲ ನೀವು. ಮಾಡ್ತೀನಿ ನಿಮಗೂ. ನೀವು ವಿಲಿ ಒದ್ದಾಡ್ಕೊಂಡು ಬರ್ಬೇಕು ನೀನ. ಹ, ಮರ್ತ ಬಿಟ್ನಲ್ಲ ನಾನು. ತಡಿ, ಒಂದು ಮಾತು ಮಾತಾಡಿ ಹೋಗ್ತೀನಿ ಈಗ. ಅಯ್ಯೋ ಗಂಗಾ ಮೇಡಮ್ ಅವ್ರೆ, ಏನೋ ಹೇಳ್ತಾ ಇದ್ರಿ ಸ್ವಾಭಿಮಾನ ಅಂತ. ಆ ಸ್ವಾಭಿಮಾನ ಎಲ್ಲ ಹೋಯ್ತು? ನಿಮ್ಮಪ್ಪ ನಿಮ್ಮವ್ವ ಕೊಟ್ಟಿರೋ ಮನೆಯೊಳಗೆ ಜೀವನ ಮಾಡಾಕತ್ತೀರಿ. ನಾನಂತರೂ ಜಾನ ಜೊತೆ ಚೆನ್ನಾಗಿರ್ತೀನಿ. ನೀವೆಲ್ಲಿರ್ತೀರೋ? ಅದು ಈ ಮನೇಲಿದ್ರೆ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅಂತ ಅರ್ಥ. ಯಾಕೆ ಹೇಳು? ನೀ ಭಾಳ ಸ್ವಾಭಿಮಾನ ಐತಲ್ಲ ಅದಕ್ಕೆ. ಬಾಯ್, ಟೇಕ್ ಕೇರ್, ಗುಡ್ ಬಾಯ್. ನಾನಿನ್ನ ನನ್ನ ಜಾನ ಕಡೆ ಹೋಗ್ತೀನಿ. ನೀನು ಸ್ವಾಭಿಮಾನದ ಹೆಣ್ಣಾಗಿದ್ರ ಬದುಕಿ ತೋರಿಸು, ಇಲ್ಲ ಸೋತೆ ಅಂತ ಒಪ್ಕೊಂಡು ನನ್ನ ಕಾಲು ಬೀಳು. ಹಾಂ, ಈಗ ಅವ ಮನೆ ಬಿಟ್ಟು ಹೊಂಟಾನ. ಗೌಡ್ ಕೊಟ್ಟಿದ್ದೈತ ನೀದು ಮನಿ. ಬಾಬಾ ಗಂಗಾ, ಇಷ್ಟು ಬಿರುಕಿದೆ ಅಂತ ಗೊತ್ತಿದ್ದಿದ್ದಿಲ್ಲ ಬಿಡು ನನಗೆ. ಅಯ್ಯ, ಎಷ್ಟೊತ್ತ ನಿಮ್ಮ ಮಾಮ ಬಿಡಾಡ್ಯಾರ? ಜಲ್ದಿ ಬರೋಕ್ಕಾಗಂಗಿಲ್ಲ. ಎಷ್ಟೊತ್ತಾತ್ ನಿಮ್ಮನ್ನ ಕರೆಯಕತ್ತೆ, ಬರ್ರಿ ಅಂತಂದು. ಏನದಿರ ನಿಮ್ಮ? ಅಯ್ಯ ಗೌರಂದ ಅಕ್ಕ, ನಾನಿಲ್ಲಿ ಬರ್ಬೇಕಂದ್ರೆ ಎಲ್ರಿಗೂ ಕರ್ಕೊಂಡು ಬರಬೇಕು ಅಂದ್ರೆ
ಅಲ್ಲಿ 20 ಮಿನಿಟರ ಬೇಕಲ್ಲ ಅಕ್ಕ. ಅಲ್ಲೇನು ನಮ್ದಕ್ಕೆ ಬಾಪ್ ಅವರು ಕಾರ್ನ ಇಟ್ಟಿದ್ದಾರಾ ಓಡ್ಕೊಂಡು ಗಾಡಿ ಓಡ್ಕೊಂಡು ಬರೋದಿಕ್ಕೆ? ಹೂನಾ ಗೌರಕ್ಕ, ಅಲ್ಲಿ ಕೆಲಸ ಇತ್ತು ಅಂದಿಟ್ವಾ ಮನೆ ಮುಂದೆ. ಮತ್ತು ಅಲ್ಲಿಂದ ಇವರಿಬ್ಬರನ್ನು ಕರ್ಕೊಂಡು ಮತ್ತು ಮುನ್ನಿಗೆ ಫೋನ್ ಹಚ್ಚಿದ್ದೆ ಅಂತ ನನಗೂ ಫೋನ್ ಹಚ್ಚಿದಿ. ಈ ಪಾರಕ್ಕನ್ನು ಕರ್ಕೊಂಡು ಬರೋ ತನಕ ಅಂದ್ರೆ ಇಷ್ಟೊತ್ತು ಆತವ. ಏನು ಮಾಡೋದು ನೋಡು, ಮಾತಾಡಕ್ಕೆ ಹಾಕೊಲ್ದಾಗೈತಿ, ದಮ್ ಬರ್ತೈತಿ. ಅಯ್ಯ, ಅಲ್ಲಿಂದ ಇಲ್ಲಿಗೆ ನಾವು ಮಾತಾಡಕ್ ಬಂದೇವನ? ಮೊದ್ಲು ಅದೆಲ್ಲ ಬಿಡಿ, ಮೊದ್ಲು ನೋಡಿ ಗಂಗನ ಮನೆಗೆ ಏನಾಯ್ತು ಮೊದ್ಲು ಅದನ್ನ ನೋಡೋಣ ಬರ್ರಿ. ಅಯ್ಯೋ ಹೌದು ಬಿಡಿ ಅಕ್ಕ, ಬನ್ನಿ ನೋಡೋಣ ಏನಾಯ್ತು ಅಂತ. ಬರ್ರಿ 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 ಬರ್ರಿ. ಅರೆ ಅಲ್ಲ, ಇವ್ರದಕ್ಕೆ ಏನಾಗಿದೆ? ಇವ್ರದಕ್ಕೆ ಗಂಡ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ? ಇವ್ರದಕ್ಕೆ ಯಾರಪ್ಪ ಅವರು? ಅಮ್ಮಿಜಾನು ಅಬ್ಬಜಾನು ಸುಮ್ಮನೆ ಇದ್ದಾರೆ, ಏನು ಹೇಳಲೇ ಇಲ್ವಾ? ಅಯ್ಯ, ಅವರು ಹೇಳಾಕತ್ತಾರ, ಆದ್ರೆ ಈಕಿ ಮತ್ತ ಹೊಂದ್ಕೊಳ್ಳಲ್ಲ ಅಂತ. ಆಕಿನ ಗಂಡ ಇನ್ನೊಬ್ಬಕಿನ ಇಟ್ಕೊಂಡಾನಂತ. ಅರೆ ಅಲ್ಲ, ಐಸಿಚ್ ಹೂವಾ ಕ್ಯಾ? ಹಾ, ಐಸಿಚ್ ಆಯ್ತು. ಅಲ್ಲ ಅಕ್ಕ, ಮತ್ತು ಅವ ಇನ್ನೊಬ್ಬಕಿನ ಇಟ್ಕೊಂಡಾನಂದ್ರೆ ಮತ್ತು ಆಕಿನ ಮನೆಗೆ ಹೋಗ್ಕಾನ? ಅವ ಯಾಕೆ ಈಕಿನ ಮನೆಯಾಗಿರ್ತಾನೆ? ಅಷ್ಟಕ್ಕೂ ಅದು ಅವರಪ್ಪ ಅವ್ರವ್ ಕೊಟ್ಟಿದ್ದಲ್ಲ ನಮ್ಮ ಮನೆ. ಹಂಗಿದ್ರೆ ನೀ ಗಂಗನ ಕೈ ಕೊಟ್ಟು ಆಕಿನಿಂದ ಬೆನ್ನ ತಕ್ಕತ್ತಾನ ಏನು ಮುಲ್ಲ? ಈ ಮುಲ್ಲಾಗ ಗೊತ್ತಿಲ್ಲ ಅನ್ಸುತ್ತ, ಕಟ್ಕೊಂಡಕಿ ಕಡೆ ತನಕ ಇಟ್ಕೊಂಡಕಿ ಇರು ತನಕ ಅಂತ. ಇವನ ಹತ್ರ ರೊಕ್ಕ ಇರು ತನಕ ಇರ್ತಾಳಕಿ, ಆಮೇಲೆ ಕೈ ಕೊಟ್ಟು ಹೊಡಕ ಗೊತ್ತಿಲ್ಲ ಇವಂಗ, ಅದಕ್ಕೆ ನಾಟಕ ಸೇಕತ್ತಾನ. ಅಯ್ಯೋ ಆವೋಜಿ ಆವೋಜಿ, ನಮ್ಗಿದ್ದಕ್ಕೆ ಯಾಕೆ ಬೇಕು ಇನ್ನೊಬ್ಬರ ಮನೆದು? ಏನಂತಾರೆ ಅದಕ್ಕೆ? ಅದೇ ನಮಗೆ ಯಾಕೆ ಬೇಕವಾ ಇನ್ನೊಬ್ಬರ ಮನೆ ಸುದ್ದಿ? ನಮಗೆ ತಿಳಿಯಂಗಿಲ್ಲ ಹಂಗನ್ನಲೇ. ಹೌದಲ್ವಾ? ಹಾ, ವಯಸ್ಸಿಚ್ಚಮ್ಮ ವಯಸ್ಸಿಚ್ಚ. ಹೌದು ಬಿಡ್ರಿ, ಮಾಡ್ದವ್ರು ಪಾಪ ಆಡ್ದವ್ರ ಬಾಯಾಗ ಅಂತಾರ. ಯಾಕೆ ಬೇಕು ಬಿಡ್ರಿ ನಮಗರ. ಬರ್ರಿ ನಮ್ಮ ಮನೆಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಾಳೆ ಗಂಗಾಳ ಸ್ವಾಭಿಮಾನದ ಪ್ರಶ್ನೆ ಯಾವ ಥರ ಗಂಗಾ ಉತ್ತರ ಕೊಡ್ತಾಳೆ ಅಂತ ನೋಡೋಣ ಫ್ರೆಂಡ್ಸ್. ಬಾಯ್.